ವಿಘ್ನೇಶ್ವರನ ದಾವಣಗೆರೆಯಲ್ಲಿ ಮುಖ್ಯವಾಗಿ ಅದರ ಪೂಜೆ ಸಮಾರಂಭ ಕಚ್ಚಲ್ಪಾಡಾಗಿದೆ. ನಾವೆಲ್ಲ ಬಂದಿದ್ದೇವೆ, ಪೂಜೆಯನ್ನು ಮಾಡಿದ್ದೇವೆ, ಮುಗಿಸಿದ್ದೇವೆ. ಚಂದಮ್ಮನ್ನು ಕೂಡ ಹಾಕಿದ್ದಾರೆ. ಗಣೇಶ ಹಬ್ಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ಇವತ್ತಿಂದ ಆರಂಭ ಆಯಿತು. ಅಷ್ಟೇನು ಹೇಳಬೇಕು. ಮತ್ತೇನಾದ್ರು ಹೇಳಿ ಸರ್, ರಾಜಕೀಯ ಜನ ಅದಕ್ಕೋಸ್ಕರ ನಮ್ಮ ದಾವಣಗೆರೆ ಕ್ಷೇತ್ರ ಮತ್ತು ಇಡೀ ಒಳ್ಳೆ ಮಳೆ ಬೆಳೆ ಆಗಿದೆ. ಮಳೆ ಚೆನ್ನಾಗಿದೆ, ನಮ್ಮ ಡ್ಯಾಮ್ಗಳು ಭರ್ತಿಯಾಗಿದ್ದಾವೆ. ಆದ್ದರಿಂದ ಈ ಬಾರಿ ಒಳ್ಳೆ ಸುಗ್ಗಿಯ ವಾತಾವರಣ ಇದೆ ಎಲ್ಲ ಕಡೆಗೂ. ಅದೇ ರೀತಿ ಬರುವಂತಹ ಗಣಪತಿ ಹಬ್ಬದಲ್ಲೂ ಕೂಡ ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳ್ಳೆಯದಾಗಲಿ ಅನ್ನೋ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಪ್ರತಿಯೊಂದಿನ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ವಿಶೇಷತೆ ಏನಿರುತ್ತೆ ಅಲ್ಲ, ಯಾವಾಗಲೂ ಕೂಡ 7ನೇ ವರ್ಷದ ಈ ವರ್ಷ ಅಂದ್ರಗಮ್ಮ ಪೂಜೆನ ಇವತ್ತು ನೆರವೇರಿಸಿದ್ದೀವಿ. ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ವೈಶಿಷ್ಟ್ಯವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ಕಾರಿಡಾರ್ ಯೋಜನೆಯಲ್ಲಿ ಇವತ್ತು ಒಂದು ಆ ದೇವಸ್ಥಾನದ ಒಂದು ಏನು ಮಂಟಪ ಇದೆ ಅದರೊಳಗೆ ಗಣಪತಿ ಇರಬೇಕು ಅಂತೇಳಿ ನಾವು ಈಗಾಗಲೇ ಜೊಳ್ಳಿ ಗುರಿಯವರ ನೇತೃತ್ವದಲ್ಲಿ ಮೊನ್ನೆ ತಾನೇ ಸಭೆ ನಡೆಸಿ ಒಂದು ನಿರ್ಧಾರ ಮಾಡಿದ್ವಿ. ಅದೇ ರೀತಿ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಗಣಪತಿ ಹಿಂದೂಗಳ ಸಾಂಪ್ರದಾಯಿಕ ಹಬ್ಬವಾಗಿರ್ತಕ್ಕಂಥ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. 7ನೇ ವರ್ಷ. ಪ್ರತಿಯೊಬ್ಬರಿಗೂ ನಾನು ಭಕ್ತಾದಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಸಹಕರಿಸಿ ಹೋದ ವರ್ಷ ಏನು ಸೇರಿದ್ರು ಜನಸಂಖ್ಯೆ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಜೊತೆಗೆ ಸೇರಿ ಇವತ್ತು ಗಣಪತಿ ಹಬ್ಬವನ್ನು ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ನಾನು ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಮುಗಿದಿದೆ. ಈ ಸರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಬೇಕು ಅಂತ ನಾವು ಕಳೆದ ಬಾರಿನೇ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಕಾಶಿಗೆ ಹೋಗಿ ಗುರುಗಳ ಹತ್ರ ಭೇಟಿ ಮಾಡಿ ಕಾಶಿ ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಫೋಟೋಗ್ರಫಿಗಳೆಲ್ಲ ತಗೊಂಬಂದಿದ್ವಿ. ಅದೇ ರೀತಿ 100 ಅಡಿ ಅಗಲ 200 ಅಡಿ ಉದ್ದ ಪೆಂಡಲ್ ಮಾಡಬೇಕು. ಕಾಶಿ ಒಳಗೆ ಯಾವ ಥರ ಇದೆ ಅದೇ ಥರನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ ನಾವು. ಅದಕ್ಕೆ ಈಗೆಲ್ಲ ಕಲ್ಕತ್ತಾದವರು ನಾಳೆ ಬಂದು ಇಲ್ಲಿಗೆ ಬರ್ತಾ ಇದ್ದಾರೆ. ಬಂದರೆ ಬುಧವಾರದಿಂದ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತದ್ರೂಪವಾಗಿ ಏನಿದೆ ಕಾಶಿ ಕಾರಿಡಾರ್ ಅದೇ ರೀತಿ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೀವಿ. ಈ ಪ್ರತಿ ದಾರಿ ಒಂದೊಂದು ವಿಭಿನ್ನವಾದಂತಹ ಮಾಡ್ಕೊಂಡ್ಬರ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿರ್ತಾರೆ. ಉತ್ತರ ಭಾರತದ ಸ್ಥಳಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 18.5 ಲಕ್ಷ ಜನಸಂಖ್ಯೆ ಹೊಂದಿದ್ದೀವಿ. ಹಾಗಾಗಿ ಎಲ್ಲರೂ ಹೋಗಿ ಕಾಶಿ ವಿಶ್ವನಾಥ ಆಗಲಿ ಕೇದಾರನಾಥ ಆಗಲಿ ದರ್ಶನ ಮಾಡಲಿಕ್ಕೆ ಆಗಲ್ಲ. ಕೆಲವೇ ಜನ ಆರ್ಥಿಕವಾಗಿರ್ತಕ್ಕಂಥವ್ರು ಹೋಗ್ಬೋದು, ಎಲ್ಲರೂ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವು ದಾವಣಗೆರೆಯಲ್ಲಿ ಉತ್ತರ ಭಾರತದ ಒಳ್ಳೊಳ್ಳೆಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಾದರೆ ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ಜನಸಂಖ್ಯೆನ ಬಂದು ಇಲ್ಲಿ ನೋಡ್ಬೋದಲ್ಲ ಅನ್ನೋ ಒಂದು ಉದ್ದೇಶ ನಾವು ಹೊಂದಿದ್ದೀವಿ. ಓಕೆ, ಥ್ಯಾಂಕ್ ಯು.